ನಿಮ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ ಈಡೇರ್ಬೇಕು ಅಂತ ಅಂದ್ರೆ ನೀವೇ ಬರ್ತೀರಾ. ಅದಕ್ಕೆ ನಾನೇ ಉದಾಹರಣೆ. ನಾನೇನೋ ಮನ್ಸಲ್ಲಿ ಅನ್ಕೊಂಡಿದ್ದು ಕಷ್ಟ ಅಂತ ಬಂದವ್ರಿಗೆ ಒಳ್ಳೇದಾಗುತ್ತೆ. ನಾವೇನ್ ಅನ್ಕೊಂಡಿದೀವೋ ಅದ್ ನಮ್ ಸಕ್ಸಸ್ಫುಲ್ ಆಗಿದೆ. ಮತ್ತೆ ನಮ್ ತಂಗಿಗೆ ಮಗು ಆಗಿರ್ಲಿಲ್ಲ, ಮಗು ಆಗ್ಬೇಕು ಅನ್ಕೊಂಡಿದ್ರಿ, ಮಗು ಆಗಿದೆ. ನಾವ್ ಬೇಡ್ಕೊಂಡಿದ್ದೆಲ್ಲ ಇಲ್ಲ ಆಗಿದೆ. ನಮ್ ಮಗಳಿಗೆ 5 ವರ್ಷ ಆಗಿತ್ತು, ಮಕ್ಳಿಲ್ಲ. ನಾವಿಲ್ಲಿ ಅರ್ಕೆ ಕಟ್ಕೊಂಡ್ರಿ, ಮಗು ಆಯ್ತು. ಅವಾಗಿಂದ ಎಲ್ಲ ಒಳ್ಳೇದಾಗುತ್ತೆ, ನಮ್ಗೆ ಚೆನ್ನಾಗಾಗಿದೆ. ತುಂಬಾ ಪವರ್ಫುಲ್. ನಾವೇನ್ ಅನ್ಕೊಂಡಿದ್ರೆ ಅದು ನಮ್ಗೆ ಮಾಡ್ಕೊಡ್ತಾರೆ. ನಮ್ಗೆ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಾವು ಬ್ಯಾಂಗ್ಳೂರ್ ಲೆಗ್ಗೆರೆಯಿಂದ ಬಂದಿರೋದು. ನಮ್ಮ ಅತ್ತೆಯವ್ರು ತೋರಿಸ್ಕೊಟ್ರು ಈ ದೇವಸ್ಥಾನನ. ಫಸ್ಟು ಸರಿ ಬಂದಾಗ ಅಲ್ಲಿ ಹಾಕಿದ್ದಾರೆ ಯಾವುದಕ್ಕೋಸ್ಕರ ನೀವು ಬೇಡ್ಕೊಬೇಕು ಅಂತ. ಅಲ್ಲೆಲ್ಲ ಇದೆ, ಅಲ್ಲಿ ಮಾಹಿತಿ ಓದ್ಕೊಂಡ್ರೆ ಅವ್ರು ನಿಮಗೆ ಅರಿಶಿನ ಬಟ್ಟೆಲಿ ಕಾಯಿನ್ ಮಾಡಿ ಕೊಡ್ತಾರೆ. ಅದನ್ನು 9 ಸುತ್ತು ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರ ಕೊಟ್ಟರೆ ಅವರು ಇಟ್ಬಿಟ್ಟು ಕೊಡ್ತಾರೆ. ನಾವು ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತೀವೋ ಅದನ್ನು ಈ ಒಂದು ಇದಕ್ಕೆ ಕಟ್ಟಬೇಕು. ಕಟ್ಟಾದಮೇಲೆ ಮೊದಲನೇ ವಾರ ಬಂದ್ಬಿಟ್ಟು ಕುಂಬಳಕಾಯಿ ದೀಪ, ಅದೇ ಥರ 3 ವಾರ ಕುಂಬಳಕಾಯಿ ದೀಪ ಹಚ್ಚಬೇಕು. 4ನೇ ವಾರ ಬಂದ್ಬಿಟ್ಟು ನಿಂಬೆಹಣ್ಣು ದೀಪ, 5ನೇ ವಾರ ಬಂದ್ಬಿಟ್ಟು ಬೆಲ್ಲದ ದೀಪ. ನೀವು ಅನ್ಕೊಳೋ ಕೆಲಸ ಆಗುತ್ತೆ ಅಂದರೆ ನಿಮ್ಮ ಪಾಡಿಗೆ ನೀವೇ ಬರ್ತೀರಾ. ಅದು ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ ಈಡೇರ್ಬೇಕು ಅಂತ ಅಂದ್ರೆ ನೀವೇ ಬರ್ತೀರಾ. ಅದಕ್ಕೆ ನಾನೇ ಉದಾಹರಣೆ. ನಾನೇನೋ ಮನ್ಸಲ್ಲಿ ಅನ್ಕೊಂಡಿದ್ದು 5 ವಾರ ನಾನು ಮಾಡಿದ್ದೀನಿ. ಯಾವ ಥರ ಅಂತಂದರೆ ಮಂಗಳವಾರ ಮಾಡ್ತಿದ್ದಿದ್ದು. 5ವರೆಗೆ ನಂಗೆ ಎಚ್ಚರ ಆಗ್ಬಿಡೋದು. ಎಲ್ಲ ಕೆಲಸ ಮಾಡ್ಬಿಟ್ಟು ಕರೆಕ್ಟ್ ಟೈಮ್ 8ವರೆಗೆ ನಾನು ಇರ್ತಿದ್ದೆ. ಬೆಂಗಳೂರಿಂದ ಇಲ್ಲಿಗೆ 8ವರೆಗೆ ರೀಚ್ ಆಗ್ತಾ ಇದೆ. ಬಂದು ಮಾಡ್ಕೊಂಡು ಹೋಗಿದ್ದೀನಿ. ಅದೇ ಥರ ನಿಮ್ಗೆ ನೆಮ್ಮದಿನೂ ಸಿಗುತ್ತೆ. ಈಗ ನಾಳೆ ದೀಪ ಹಚ್ಚಬೇಕು ಅಂದರೆ ನಿಮ್ಗೆ ಹಿಂದಿನ ದಿನವೇ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಅದೇ ಕೆಲಸ ಏನಾದರೂ ನಿಧಾನ ಆಗುತ್ತೆ, ಕೆಲಸ ಆಗಲ್ಲ ಅನ್ನೋದಾದರೆ ನಿಮ್ಮ ಮನಸ್ಸಿಗೆ ನಿಮಗೆ ಬರುತ್ತೆ. ಕೆಲಸಕ್ಕೆ ಹೋಗೋಕ್ಕಾಗದೇ ಇರೋ ಆ ಥರ ಆಗುತ್ತೆ. ಪರವಾಗಿಲ್ಲ, ನೀವು ನಂಬಿಕೆ ಮುಖ್ಯ. ನೀವು ಎಷ್ಟು ನಂಬ್ತೀರೋ ಅಷ್ಟು ದೇವ್ರು ನಿಮಗೆ ಒಲಿತಾರೆ. ಈ ನಂಬಿಕೆ ಅಲ್ದೇ ಏನೋ ಕಾಟಾಚಾರಕ್ಕೆ ಬಂದು ಮಾಡಬೇಡಿ. ದಯವಿಟ್ಟು ನಂಬಿಕೆಯಿಂದ ಬಂದು ಮಾಡಿ, ಆ ಕೆಲಸ ಆಗೇ ಆಗುತ್ತೆ. ತೀರ್ಥಸ್ಥಾನ ಮಾಡೋದ್ರಿಂದನೂ ಆಗಿದೆ. ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರೇ ಇರಲಿಲ್ಲ. ಅವ್ರಿಗೆ ಬಿದ್ದು ಬಂದು ತುಂಬ ನರಳುತ್ತಾ ಇದ್ರು. ಅವರು ಕೂಡ ಇಲ್ಲಿ ತೀರ್ಥಸ್ಥಾನ ಮಾಡ್ಕೊಂಡಿದ್ದಾರೆ. ತೀರ್ಥಸ್ಥಾನ ಅಂದರೆ ದೇವ್ರಿಗೆ ಅಭಿಷೇಕ ಮಾಡಿರೋ ನೀರನ್ನ ತೀರ್ಥಸ್ಥಾನ ಅಂತ ಮಾಡ್ತಾರೆ. ವಿಗ್ರಹನ ತಲೆ ಮೇಲೆ ಇಟ್ಟು ಅಲ್ಲಿನ ನೀರು ಹಾಕ್ತಾರೆ, ತಡೆ ಹೊಡಿತಾರೆ. ಒಳ್ಳೇದಾಗುತ್ತೆ ಸರ್. ಪವರ್ಫುಲ್ ಅನ್ನೋದು ನೀವು ಬಂದು ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು. ನಾವು ಹೇಳೋದ್ರಿಂದ ನಿಮಗೆ ಬರಲ್ಲ ನಂಬಿಕೆ. ನನಗೆ ಅನುಭವದ ಪ್ರಕಾರ ನನಗೆ ಅನುಭವ ಏನಾಗಿದೆ ಅಂದರೆ, ನಾನು ಒಂದು ಸರಿ ಬೆಳಗ್ಗೆನೇ ಬಂದ್ಬಿಟ್ಟೆ. ಎಷ್ಟು 7 ಗಂಟೆಗೆಲ್ಲ ನಾನು ಅಲ್ಲಿ ಸ್ಟಾಪ್ ಇಳಿದ್ಬಿಟ್ಟೆ. ಆಟೋದವ್ರು ಕೇಳಿದೆ, ಬರಲಿಲ್ಲ. ಸರಿ ನಡ್ಕೊಂಡು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರಬೇಕಾದ್ರೆ ನನಗೆ ಈ ಕಡೆ ನದಿ ಇದೆ, ಈ ಕಡೆ ಕೆರೆ ಇದೆ, ಈ ಕಡೆ ಸ್ಮಶಾನ ಇದೆ. ಭಯ ಆಯಿತು ಸ್ವಲ್ಪ. ಯಾರು ಓಡಾಡ್ತಾ ಇರಲಿಲ್ಲ. ಸ್ವಲ್ಪ ಭಯ ಆಯಿತು ನನಗೆ. ಹೆಂಗಪ್ಪ ಹೋಗೋದು? ಅಯ್ಯೋ ತಾಯಿ, ನಾನು ನಿನ್ನ ದರ್ಶನಕ್ಕೆ ಬರ್ತಾಯಿದ್ದೀನಿ, ಹೆಂಗೆ ಯಾವ ಥರ ಅಪ್ಪ ಅಂದ್ಕೊಂಡಾಗ ಒಂದು ನಾಯಿ ಜೊತೆಲಿ ಬಂತು ನನಗೆ.
ನಾಯಿ ಜೊತೆಲಿ ಬಂದು ಸ್ವಲ್ಪ ಹೊತ್ತಲ್ಲೇ ಒಬ್ಬರು ವ್ಯಕ್ತಿ ಅವರಾಗವ್ರೆ ಗಾಡಿ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ನಮ್ಮ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಬಂದು ಅವರೇ ಡ್ರಾಪ್ ಮಾಡಿದ್ದಾರೆ. ದೇವಸ್ಥಾನ ತನಕನೂ ನನಗೆ ಅವರೇ ಡ್ರಾಪ್ ಮಾಡಿದ್ದಾರೆ. ಆ ಒಂದು ನಂಬಿಕೆ ಅದು ತುಂಬ ಚೆನ್ನಾಗಿದೆ. ನಿಮ್ಗೆ ಅನುಭವ ಆಗಬೇಕು, ನಾವು ಹೇಳೋಕ್ಕಿಂತ ನಿಮ್ಗೆ ಅನುಭವ ಆದರೆ ಚೆನ್ನಾಗಿರುತ್ತೆ. ಕಷ್ಟ ಅಂತ ಬಂದವ್ರಿಗೆ ಒಳ್ಳೇದಾಗುತ್ತೆ. ನಂಬಿಕೆ ಮುಖ್ಯ. ನಮ್ಮ ಹೆಸರು ಸಂಗೀತ ಅಂತ ಹೇಳ್ಬಿಟ್ಟು KR ಇಂದ ಬಂದಿದ್ದೀವಿ. ಸೀಗಳ್ಳಿ. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿರೋದು. ನಾವೇನು ಅನ್ಕೊಂಡಿದೀವೋ ಅದು ನಮ್ಗೆ ಸಕ್ಸಸ್ಫುಲ್ ಆಗಿದೆ. ಮತ್ತು ನಮ್ಮ ತಂಗಿಗೆ ಮಗು ಆಗಿರಲಿಲ್ಲ, ಮಗು ಆಗಬೇಕು ಅಂದ್ಕೊಂಡಿದ್ರಿ, ಮಗು ಆಗಿದೆ. ನಾವು ಬೇಡ್ಕೊಂಡಿದ್ದೆಲ್ಲ ಇಲ್ಲ ಆಗಿದೆ. ಇಲ್ಲಿ ಬಂದುಬಿಟ್ಟು ನಾವು ಹರಕೆ ಕಟ್ಕೊಬೇಕು. 20 ರೂಪಾಯಿ ಇಲ್ಲ 50 ರೂಪಾಯಿ ನಮ್ಗೆ ಯಾವ ಕಾಣಿಕೆ ಬೇಕೋ ಅದ್ರ ಕಾಣಿಕೆ ಕಟ್ಕೊಂಡ್ಬಿಟ್ಬಿಟ್ಟು, ಮತ್ತು ಇದು ಕುಂಬಳಕಾಯಿ ದೀಪ ಇದೆ, ನಿಂಬೆಹಣ್ಣು ದೀಪ ಇದೆ. 5 ವಾರ ಬರಬೇಕು, ಇಲ್ಲ 9 ವಾರ ಬರಬೇಕು. ಸಕ್ಸಸ್ಫುಲ್ ಆಗುತ್ತೆ. ಆರೋಗ್ಯ ಸಮಸ್ಯೆ ಇತ್ತು, ಅದು ಚೆನ್ನಾಗಾಗಿದೆ. ಅಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದ್ರು ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವೇನು ಅನ್ಕೊಂಡಿದೀವೋ ಆ ದೇವ್ರು ಅಮ್ಮನ ನಮ್ಗೆ ಕೊಡ್ತಾರೆ. ಏನು ಅನಿಸ್ತು ನಾವು ಅನ್ಕೊಂಡಿದ್ದೆಲ್ಲ ಅಲ್ಲಿ ದೇವ್ರು ಕೊಡ್ತಾ ಇದಾರಲ್ವಾ, ಅದಕ್ಕೆ ಎಲ್ಲರೂ ನೋಡಿ ಬರ್ತಾ ಇದ್ದಾರೆ. ಯೂಟ್ಯೂಬಿಂದ ನಾವು ನೋಡ್ಕೊಂಡ್ ಬಂದಿರೋದು. ಪವರ್ಫುಲ್ ಜಾಸ್ತಿ ಇದೆ. ನಾವೇನು ಅನ್ಕೊಂಡಿದೀವೋ ದೇವರು ಕಷ್ಟ ಎಲ್ಲ ಸುಖ ಇದು ಮಾಡ್ತಾರೆ. ನಾವು ಸೀಗಳಿಂದ ಬರ್ತಾ ಇದ್ದೀರಿ. ನಮ್ಮ ಮಗಳಿಗೆ 5 ವರ್ಷ ಆಗಿತ್ತು, ಮಕ್ಕಳಿಲ್ಲ. ಜಯಮ್ಮ ನನ್ನ ಹೆಸರು. ನಾವಿಲ್ಲಿ ಹರಕೆ ಕಟ್ಕೊಂಡ್ರಿ, ಮಗು ಆಯಿತು. ಆವಾಗಿಂದ ಎಲ್ಲ ಒಳ್ಳೇದಾಗುತ್ತೆ, ನಮಗೆ ಚೆನ್ನಾಗಾಗಿದೆ. ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು ನಾವು. ಈ ಮಗುನೇ ಸಾಕ್ಷಿ ನಮಗೆ. ಬೇರೆ ಕಡೆ ಎಲ್ಲ ಹೋಗಿದ್ರಿ, ನಮ್ಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಹರಕೆ ಕಟ್ಕೊಂಡು ಹೋದ್ಮೇಲೆ ನಮಗೆ ಮಗು 7 ತಿಂಗಳಲ್ಲಿ ನಮಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು. ಕುಂಬಳಕಾಯಿ ದೀಪ ಇದು ಮಾಡಬೇಕು, ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ 5 ವಾರ ಬಂದು ನಾವು ಹರಕೆ ಕಟ್ಕೊಂಡು ಹೋದರೆ ಎಲ್ಲ ಸಕ್ಸಸ್ ಆಗುತ್ತೆ. ಇಲ್ಲಿ ನಂಬಬೇಕು ದೇವ್ರನ್ನ. ನಮಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ. ಅದಕ್ಕೆ ನಾವು ವಾರ ಬರ್ತೀರಿ. ಇಲ್ಲಿ ತುಂಬ ಪವರ್ಫುಲ್. ನಾವೇನು ಅಂದ್ಕೊಂಡಿದ್ದೀರೋ ಅದು ನಮಗೆ ಮಾಡಿಕೊಡ್ತಾರೆ. ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಮಗೆ ನೀವು ಕಷ್ಟ ಅಂತ ಬಂದವ್ರಿಗೆ ಆ ಕಷ್ಟನ ಅಮ್ಮ ಎಲ್ಲ ನೆರವೇರಿಸ್ತಾರೆ. ದೇವ್ರನ್ನ ನಂಬಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.